ಮಂಗಳೂರು ಬನ್ಸ್ ಅಂದರೆ ಯಾರಿಗೆಲ್ಲ ಇಷ್ಟ ಹೇಳಿ? ತುಂಬ ರುಚಿಯಾಗಿರ್ತದೆ. ಯಾರು ಕೂಡ ಇದನ್ನು ಬೇಡ ಅಂತ ಹೇಳೋದಿಲ್ಲ ಅಲ್ವಾ? ಇವತ್ತು ನಾನು ಹಲಸಿನ ಹಣ್ಣಿನ ಬನ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಮೆದುವಾಗಿ ಸೂಪರ್ ಟೇಸ್ಟ್ ಬಂದಿದೆ ವೀಕ್ಷಕರೇ. ಹೇಗೆ ಮಾಡೋದು ಎಂಬುದಾಗಿ ನೋಡುವನಾ? ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಬನ್ಸ್ ಮಾಡಲಿಕ್ಕೆ ನಾನು 1 ಮುಷ್ಟಿಯಷ್ಟು ಹಲಸಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಗಟ್ಟಿ ಮೊಸರನ್ನು ಹಾಕಿ ನಯವಾಗಿ ಪೇಸ್ಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ತಾ ಇದ್ದೇನೆ. ನೀರು ಹಾಕೋದು ಬೇಡ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳಿ, ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ಹಲಸಿನ ಹಣ್ಣು ತುಂಬ ಸಿಹಿಯಾಗಿದ್ದರೆ ಸಕ್ಕರೆ ಹಾಕಬೇಕಾಗಿಲ್ಲ. ಈಗ ಮಳೆಯ ದಿನ ಆದ್ದರಿಂದ ಹಲಸಿನ ಹಣ್ಣು ಸ್ವಲ್ಪ ಸಿಹಿ ಕಮ್ಮಿ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ. ಸಕ್ಕರೆ ಎಲ್ಲ ಕರಗಲಿ. 1 ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ. ನಿಮಗೆ ಇಷ್ಟವಿದ್ದಲ್ಲಿ ಕರಿಮೆಣಸನ್ನು ಕೂಡ ಜಜ್ಜಿ ಸ್ವಲ್ಪ ಹಾಕ್ಕೊಳ್ಬಹುದು. ಇದಕ್ಕೆ ಎಷ್ಟು ಹಿಡಿತದ ಅಷ್ಟು ಮೈದಾವನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಕಲಿಸಿ ಅದನ್ನು ಒಂದು ಡಬ್ಬದಲ್ಲಿ ಹಾಕಿ 10 ಗಂಟೆ ಆದರೂ ಹಾಗೆ ಇಟ್ಕೊಳ್ಳಿ. ನೋಡಿ, ಮರುದಿನ ಬೆಳಿಗ್ಗೆ ನಾನು ಇದನ್ನು ಚೆನ್ನಾಗಿ ಪುನಃ ಬೀಟ್ ಮಾಡಿ ಕಲಿಸಿ ಇಡ್ತಾ ಇದ್ದೇನೆ. ಆಗ ತುಂಬ ಮೆದುವಾಗಿ ಅದು ಲಟ್ಟಿಸಲು ಕೂಡ ತುಂಬ ಈಸಿಯಾಗಿ ಬರ್ತವೆ. ತುಂಬ ತೆಳು ಕೂಡ ಅಲ್ಲ, ದಪ್ಪ ಕೂಡ ಅಲ್ಲ, ಹದ ಗಾತ್ರದಲ್ಲಿ ಲಟ್ಟಿಸಿ. ಈಗ ಫ್ರೈ ಮಾಡುವ. ಎಣ್ಣೆ ಚೆನ್ನಾಗಿ ಕಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಎಲ್ಲ ಬನ್ಸನ್ನು ಫ್ರೈ ಮಾಡಿಕೊಳ್ಳಿ. ಹಲಸಿನ ಸೀಸನ್ನಲ್ಲಿ ಹಲಸಿನ ಬೀಜಗಳ ರಾಶಿ ಮನೆಯಲ್ಲಿ ಆಗ್ತದೆ. ಕರಿಗೆ ಹಾಕ್ಬೋದು, ಅದೇ ರೀತಿ ಚಟ್ನಿ ಪುಡಿ ಮಾಡಬಹುದು. ಹಲಸಿನ ಬೀಜದ ಪಾಯಸ, ಹಲಸಿನ ಬೀಜದ ಲಡ್ಡು, ಅದೇ ರೀತಿ ಹಲಸಿನ ಬೀಜದಿಂದ ಒಬ್ಬಟ್ಟು ಕೂಡ ಆಗ್ತದೆ. ರುಚಿಯಾಗಿ ಕೂಡ ಆಗ್ತದೆ. ಯಾವ ರೀತಿ ಮಾಡೋದು ಎಂಬುದಾಗಿ ನೋಡುವ. ಸೂಪರ್ ಆಗಿದೆ ಒಬ್ಬಟ್ಟು ಅಲ್ಲ ವಿನಾಯಕ? ತುಂಬ ಥ್ಯಾಂಕ್ಸ್ ಆಯ್ತಾ ನನಗೆ ಕಲಿಸಿದ್ದಕ್ಕೆ. ಇನ್ನೊಮ್ಮೆ ಮಾಡಿ. ಹೌದು, ಮಾಡಿ ನಿಮಗೆ ಮನೆಗೆ ತಂದು ಕೊಡ್ತೇನೆ. ಆಯ್ತು, ಸರಿ. ಹಲಸಿನ ಬೀಜದ ಸಿಪ್ಪೆ ಎಲ್ಲ ತೆಗೆದು ಒಳ್ಳೆಯ ಹಲಸಿನ ಬೀಜಗಳನ್ನು ಮಾತ್ರ ಚೆನ್ನಾಗಿ ಪ್ರೆಷರ್ ಕುಕ್ ಮಾಡಿ ಇಡುವ. 2-3 ವಿಸಿಲ್ನಷ್ಟಾದರೂ ಇದನ್ನು ಚೆನ್ನಾಗಿ ಮೆದುವಾಗಿ ಬೇಯಿಸ್ಕೊಳ್ಳಿ. ಕಣಕಕ್ಕೆ ರೆಡಿ ಮಾಡುವ. ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಹಳದಿ ಹುಡಿ ಹಾಗೂ ನೀರು, ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮೈದಾವನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಂಡು ಒಂದು ಕಣಕಕ್ಕೆ ರೆಡಿ ಮಾಡಿ ಇಡುವ. ಮೆದುವಾಗಿ ಕಲಿಸಿಕೊಳ್ಳಿ. ಈಗ ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬೆಂದಿವೆ. ಈಗ ಮಿಕ್ಸಿಯಲ್ಲಿ ಹಾಕಿ ನಯವಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. 1 ಕಪ್ಪಿನಷ್ಟು ಹಲಸಿನ ಬೀಜದ ಪೇಸ್ಟ್ ಆದರೆ ಅದಕ್ಕೆ ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಿದರೆ ಸಾಕಾಗ್ತದೆ. ಪರಿಮಳಕ್ಕೆ ಬೇಕಾದರೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಳ್ಳಿ. ಹಲಸಿನ ಬೀಜವನ್ನು ಬೇಕಾದರೆ ಗುದ್ದಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೇನೆ, ನೀರು ಹಾಕಲಿಕ್ಕಿಲ್ಲ ಗ್ರೈಂಡ್ ಮಾಡುವಾಗ. ಬೆಲ್ಲದ ಪಾಕ ಹಾಗೂ
ಸ್ವಲ್ಪ ರುಚಿಗೆ ಏಲಕ್ಕಿ ಇಷ್ಟನ್ನು ಹಾಕಿ ನಾನು ಹೂರಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ವಿನಯಕ್ಕ ಯಾವ ರೀತಿ ಒಬ್ಬಟ್ಟು ಮಾಡ್ತಾರೆ ಎಂಬುದಾಗಿ ನೋಡುವ. ಕಣಕವನ್ನು ತುಂಬ ತೆಳುವಾಗಿ ಇಟ್ಕೊಳ್ಳಿ. ಅದರ ಒಳಗೆ ಹೂರಣ ಸಾಕಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೋಡಿ ಈ ಥರ ಮಾಡಬೇಕು. ಆಗ ಮಾತ್ರ ಒಬ್ಬಟ್ಟು ರುಚಿಯಾಗಿ ಬರುವಂಥದ್ದು. ಆದಷ್ಟು ತೆಳುವಾಗಿ ಲಟ್ಟಿಸಿಕೊಳ್ಳಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಕಾಯಿಸಿ ಆದಮೇಲೆ ಪುನಃ ತಿರ್ಗಾ ಕಾಯಿಸುವಂಥದ್ದು ಆಯಿತು ಅಷ್ಟೇ. ಹೆಚ್ಚು ಕಾಯಿಸೋದು ಬೇಡ. ಹೆಚ್ಚು ಕಾಯಿಸಿದರೆ ಅದು ತುಂಬ ರೊಟ್ಟಿಯಾಗಿ ಗಟ್ಟಿಯಾಗ್ತದೆ. ವಿಡಿಯೋಸ್ ಇಷ್ಟವಾದರೆ ವಿಡಿಯೋಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ. ಎಲ್ರಿಗೂ ವಂದನೆಗಳು.